ನಮಸ್ಕಾರ. ಕುಡಿಯೋ ನೀರು ತರ ಖಾರ ನೀರು ಮಾಡಿಕೊಳ್ಳಿ ಮಾಡ್ತಾವಳಿ ವೆರೈಟಿ ಆಗಿ ಡಿಫ್ರೆಂಟ್ ಆಗಿ. ಇನ್ಸ್ಟಾಗ್ರಾಮ್ ಕ್ಯೂಡೀಸ್ಗೆ, ಯೂಟ್ಯೂಬ್ ಬ್ಯೂಡೀಸ್ಗೆ, ಸೀರಿಯಲ್ ನೋಡೋ ಆಂಟಿರ್ಗೆ, ನ್ಯೂಸ್ ನೋಡೋ ಅಂಕಲ್ಗೆ, ಸ್ವಿಗ್ಗಿ, ಝೊಮ್ಯಾಟೊ, ಓಲಾ, ಊಬರ್ ಹಾಗೂ ಕಾರ್ಪೊರೇಟಲ್ಲಿ ಮತ್ತು ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಏಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತಂದರೆ ಇವತ್ತು ನಾನು ಸೋನು ಒಂದು ಫುಡ್ ಮಾಡ್ತಾಯಿದ್ದೀವಿ. ತುಂಬ ದಿವಸ ಆದಮೇಲೆ ಫುಡ್ ಬ್ಲಾಗ್ ಮುಖಾಂತರ ಕಾಣಿಸ್ಕೊತಾ ಇದ್ದೀವಿ. ಸೋನು ದಮ್ ಬಿರಿಯಾನಿ ಮಾಡ್ಕೊಡ್ತಾಳಂತೆ. ಅದಕ್ಕೋಸ್ಕರ ಈ ಒಂದು ಚಿಕ್ಕ ವ್ಲಾಗ್, ಈ ವರ್ಷದ ಮೊದಲನೇ ಕುಕ್ಕಿಂಗ್ ವ್ಲಾಗ್. ಇಲ್ಲಿ ನಮ್ಮ ಜೊತೆಗೆ ಸೋನು. ಹೇಳು ನಮಸ್ಕಾರ. ಸೋನು ದಮ್ ಬಿರಿಯಾನಿ ಮಾಡ್ಕೊಡ್ತಾಳಂತೆ. ದಮ್ ಬಿರಿಯಾನಿಗೆ ಏನೇನು ಮಾಡ್ತಾಳೆ, ಏನೇನು ಕಲ್ಸ್ಕೊತಾಳೆ, ಫಸ್ಟ್ ಏನೇನು ಹಾಕ್ಕೊತಾಳೆ ಅಂತ ನೋಡೋಣ ಬನ್ನಿ. ಫಸ್ಟ್ ಚಿಕನ್ ತೊಗೊಬೇಕು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಬೇಕು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ದಮ್ ಬಿರಿಯಾನಿನ. ನೋಡೋಣ ಹೆಂಗೆ ಬರುತ್ತೆ ಅಂತ. ಇನ್ ಕೇಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ಒಂದೆರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಒಂದು ಸ್ವಲ್ಪ ಮೊಸರು, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ, ಹಿಂಗಾಕ್ಬೇಕು. ಏನಾಗ್ದೆ ಮಾಡಕ್ ಹೋದೆ ತಾನೆ? ಅದು ಆಕ್ಚುಲಿ ನನ್ನ ಕೈ ಒದ್ದೆ ಇದೆ, ಅದಕ್ಕೆ ಬಂದಿಲ್ಲ. ಆಮೇಲೆ ದೆನ್ 2 ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡರ್. ಇದು ಆಕ್ಚುಲಿ ಅವಳು ಮ್ಯಾರಿನೇಟ್ ಮಾಡ್ತಾ ಇರೋದು. ಹೌದು, ಮ್ಯಾರಿನೇಟ್ ಮಾಡ್ತಾ ಇರೋದು. ಆ್ಯಂಡ್ 1 ಸ್ಪೂನ್ ಆಫ್ ಧನಿಯಾ ಪೌಡರ್. ದೆನ್ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಕಮ್ಮಿನೇ ಹಾಕು, ನೀನು ಉಪ್ಪು ರೋಸ್ಟ್ ಮಾಡ್ಬಿಟ್ಟು ಆಮೇಲೆ. ಅದು ಎನಿವೇಸ್ ಮ್ಯಾರಿನೇಟ್ ಮಾಡೋದಕ್ಕೆ. ಆಮೇಲೆ ದೆನ್ ಇದು ಲೆಮನ್ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಬೀಜ ಎಲ್ಲ ಹಾಕ್ಕೊಂಬೇಡಿ, ಕೈ ಬರುತ್ತೆ. ಆಮೇಲೆ ನೋಡಿ ಇಷ್ಟು 1 ಲೆಮನ್ನ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಇದಾಗ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಪುದೀನ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ. ಬೇಕಾದ್ರೆ ನಿಮ್ಗೆ ಆಯಿಲು ಹಾಕ್ಕೊಳ್ಳಿ, ಮತ್ತು ಫ್ರೈಡ್ ಆನಿಯನ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಇದ್ರ ಮೇಲೆ ಮಿಕ್ಸ್ ಮಾಡ್ಕೊಬೋದು. ನಾನು ಫ್ರೈಡ್ ಆನಿಯನ್ಸ್ ಆಮೇಲೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕೆ ಇಷ್ಟು ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಮ್ಯಾರಿನೇಟ್ ಮಾಡ್ಕೊಂತೀವಿ ಅಷ್ಟೇ ಅಲ್ವಾ? ಆ್ಯಂಡ್ ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ನಾನು 3 ಗ್ಲಾಸ್ ಆಫ್ ರೈಸ್ನ ಹಾಫ್ ಆನ್ ಅವರ್ ನೀರಲ್ಲಿ ನೆನೆಸಿಕ್ಕಿದ್ದೀನಿ. ಅಷ್ಟು ಬಿರಿಯಾನಿಗೆ ಏನೇನು ಹಾಕ್ತಾಳೆ, ಹೆಂಗೆ ಮಾಡ್ತಾಳೆ ನೋಡೋಣ ಬನ್ನಿ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಏನು ಇತ್ತ ಅಂತ. ಸೋನು ಆನಿಯನ್ಸ್ನ ಚಾಪ್ ಮಾಡ್ಕೊತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ನೋಡಿ, ಇದರಲ್ಲಿ ಫಸ್ಟ್ ನೀರು ಹಾಕ್ಬಿಟ್ಟು, ಅಕ್ಕಿ ಹಾಕ್ಬಿಟ್ಟು, ಇದು ಸ್ವಲ್ಪ ಮುದ್ದೆ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅದು ಸ್ವಲ್ಪ ನೀರು ಅಂದರೆ ಲೈಕ್ ನೀರೆಲ್ಲ ಫುಲ್ಲು ಎವಾಪ್ರೇಟ್ ಆಗಿಬಿಟ್ಟು ಡಿಸಾಲ್ವ್ ಆಗಿ ಅದು ಫುಲ್ ಸ್ವಲ್ಪ ಮುದ್ದೆ ಆಗಿಬಿಟ್ಟಿದೆ. ಜಾಸ್ತಿ ಆಗಿ ಅದು ಅನ್ನ ಮುದ್ದೆ ಆಗ್ಬಿಟ್ಟಿದೆ. ಪರವಾಗಿಲ್ಲ, ಇಟ್ಸ್ ಓಕೆ. ಈ ಥರ ಆಗಬಾರ್ದು. ಇದಕ್ಕೆ ನಾನು ಅನ್ನ ಸ್ವಲ್ಪ ಮುಳ್ಳುಳ್ಳಾಗಿರಬೇಕು, ನೀರು ಕಮ್ಮಿ ಹಾಕೋಬೇಕು, ಅನ್ನ ಸ್ವಲ್ಪ ಮುಳ್ಳುಳ್ಳಾಗಿರಬೇಕು. ಆ್ಯಂಡ್ ಅದನ್ನ ಬಿರಿಯಾನಿಗೆ ಹಾಕ್ತಿರಲ್ಲ ಅವಾಗ ಅದು ಚೆನ್ನಾಗಾಗಬೇಕು. ಇವಳು ಫಸ್ಟೇ ಜಾಸ್ತಿ ಹಾಕೊಂಡ್ಬಿಟ್ಟವಳು. ಇವಾಗ ಒಂಥರ ನಾವು ಎಗ್ ಫ್ರೈಡ್ ರೈಸ್ ಮಾಡ್ದಂಗೆ ಕಲ್ಸ್ಕೊಬೇಕಷ್ಟೇ. ಹೌದು, ಇದೇ ಫಸ್ಟ್ ಡಿಸಪಾಯಿಂಟ್ಮೆಂಟ್ ಆಗೋಯ್ತು ನನಗೆ. ಇಟ್ಸ್ ಓಕೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡೋಣ, ಮಾಡೋಣ ಬನ್ನಿ. ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ, ಬೇ ಲೀಫು, ಚಕ್ಕೆ ಮತ್ತು ಲವಂಗ ಆ್ಯಂಡ್ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಇಷ್ಟು ಕಲರ್ ಹಾಕಿದ್ದೀನಿ. ನೋಡೋಣ ನೆಕ್ಸ್ಟ್ ಹೆಂಗೆ ಅಂತ ಹೇಳ್ತೀನಿ. ಇದಕ್ಕೆ ಮುಂಚೆ ನೀವೇ ನೋಡಿದ್ರಿ, ಆನಿಯನ್ ಎಲ್ಲ ಚಾಪ್ ಮಾಡ್ಕೊಂಡು ಮ್ಯಾರಿನೇಟ್ ಎಲ್ಲ ಮಾಡಿ ಅವಳು ಚಿಕನ್ ಒಂದು ಕಡೆ ಇಟ್ಟಿದ್ದಾಳೆ. ಒಂದು ಹಾಫ್ ಆನ್ ಅವರ್ ಆಯಿತು. ಸೊ ಅನ್ನ ಕೂಡ ಆಗಿದೆ. ಇವಾಗ ನೆಕ್ಸ್ಟ್ ಆನಿಯನ್ ಚಾಪ್ ಮಾಡ್ತಿದ್ದಾಳೆ. ಇದು ಫ್ರೈಗಾ? ಅಲ್ಲ, ಫ್ರೈ ಮಾಡ್ಕೊತಾ ಇದ್ದಾಳೆ. ಫಸ್ಟ್ ಆಯಿಲ್ ಹಾಕೊಂಡಿದ್ದೀನಿ ಆ್ಯಂಡ್ ಫುಲ್ ಆನಿಯನ್ಸ್ ಹಾಕೊಂಡಿದ್ದೀನಿ. ಇದು ಫುಲ್ಲು ಗೋಲ್ಡನ್ ಬ್ರೌನಿಶ್, ಬ್ರೌನ್ ಅಂದರೆ ಫುಲ್ಲು ಬ್ರೌನ್ ಬರಬೇಕು, ಅಲ್ಲಿ ತನಕ ಬೇಯಿಸ್ತಾ ಇರಬೇಕಿದೆ. ನೋಡಿ, ಏನೇನೋ ಮಾಡ್ತಾವಳೆ ವೆರೈಟಿ ಆಗಿ ಡಿಫ್ರೆಂಟ್ ಆಗಿ. ಕುಕ್ಕರಿಂದ ಈ ತಪ್ಪಲೆಗೆ ಹಾಕ್ಕೊಂಡು ಅಲ್ಲಿ ನೋಡಿದ್ರೆ ಆನಿಯನ್ಸ್ ಫ್ರೈ ಆಗ್ತಾ ಇದೆ. ಏನೋ ಮಾಡ್ತಾವಳೆ, ನೋಡೋಣ ಏನು ಮಾಡ್ತಾಳೆ ಅಂತ. ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು. ನೋಡಿ, ಮ್ಯಾರಿನೇಟ್ ಮಾಡಿರೋದು ಇಲ್ಲಿದೆ, ಅಲ್ಲಿ ಆನಿಯನ್ ಫ್ರೈ ಆಗ್ತಾನೆ ಇದೆ. ಇವಳು ಇಲ್ಲಿ ನಿಂತವಳೆ, ಚಿಕನ್ ಎಲ್ಲ ವಾಶ್ ಆಗಿ ಇಲ್ಲಿದೆ. ಸೈಕ್ ಆಗ್ಬಿಟ್ಟು ಏನಂದ್ರೆ ಅದೇ ಮಾಡ್ತಾವಳೆ, ಗೊತ್ತಾಗ್ತಾ ಇಲ್ಲ ಅವಳಿಗೆ. ಹುಚ್ಚಿ ಆಗ್ಬಿಟ್ಟವಳೆ. ಏನೋ ಮಾಡ್ತಾ ಇದ್ದಾಳೆ ಒಟ್ಟಿನಲ್ಲಿ. 3 ಗ್ಲಾಸ್ ಅಕ್ಕಿ ಇಟ್ಟಿದ್ದಾಳೆ. ಅಪ್ಪೋ, ಎಷ್ಟು ಜನ ತಿನ್ನೋಕೆ ಮಾಡೋಳು ಗೊತ್ತಿಲ್ಲ. ಒಂದು
15 ಜನ ತಿನ್ಬೋದು ಅಷ್ಟು ಮಾಡಿದಾಳೆ ಅಕ್ಕಿ, ಅಷ್ಟು ಇಟ್ಟಿದಾಳೆ ಅನ್ನನ. ಅಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸ್, ಬಟ್ ಅದು ಒಂಚೂರು ಮುದ್ದೆ ಆಗಿದೆ ಅಷ್ಟೇ ಅನ್ಸುತ್ತೆ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ನೀರು, ಆಕ್ಚುಲಿ ನಾನು ನೀರು ನೋಡ್ಕೊಂಡು ನೀರಲ್ಲ, ಅವಳಿಗೆ ಏನಾದ್ರು ಒಂದು ಎಡವಟ್ ಮಾಡ್ತಾನೆ ಇರ್ತಾಳೆ ಅಡಿಗೆಯಲ್ಲಿ. ಒಂದು ಉಪ್ಪು ಜಾಸ್ತಿ ಮಾಡ್ತಾಳೆ, ಇಲ್ಲ ಉಪ್ಪು ಕಡಿಮೆ ಮಾಡ್ತಾಳೆ, ಉಪ್ಪು ರೋಸ್ಟ್ ಮಾಡ್ತಾಳೆ, ತಿನ್ನಕ್ಕೆ ಆಗಲ್ಲ ಹಂಗೆ ಮಾಡೋದು ಇವಳು. ಅವ್ಳು ಮಾಡೋದು ಉಪ್ಪು ರೋಸ್ ಆಗಿ ತಿನ್ನೋದೇ ಬಿಟ್ಬಿಡಿ, ನೀವು ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡಿ. ಕೊನೆಗೂ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿರೋ ಚಿಕನ್ ಎಲ್ಲ ಹಾಕ್ತಾ ಇದ್ದಾಳೆ. ಅಲ್ಲಿ ಆನಿಯನ್ ರೋಸ್ಟ್ ಮಾಡ್ಕೊಂಡು, ಗೋಲ್ಡನ್ ಇಲ್ಲ ಅದು ಬ್ಲ್ಯಾಕ್ ಇಟ್ಟಾಗಿ ಬಂದಿದೆ. ಏನೋ ಮಾಡ್ತಾವಳ ಒಟ್ಟಿನಲ್ಲಿ. ಇವತ್ತು ಗಾನ್ ರಾಂಗ್ ಡೇ. ಟೇಸ್ಟ್ ನೋಡೋಣ, ಟೇಸ್ಟ್ ಅಲ್ಲಿ ಗೊತ್ತಾಗುತ್ತೆ ಐಟಮ್ ಹೆಂಗಿದ್ರೆ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಗಾನ್ ರಾಂಗ್ ಇಲ್ಲ ಪರ್ಫೆಕ್ಟ್ ಅಂತ. ಓಕೆನಾ? ಸೊ ಎಲ್ಲ ಹಾಕೊಂಡು ಮ್ಯಾರಿನೇಟ್ ಮಾಡಿರೋದೆಲ್ಲ ಕುಕ್ಕರ್ ಒಳಗೆ ಹಾಕಿದಾಳೆ. ಇವಾಗ ಫ್ರೈ ಮಾಡಕ್ಕೆ ರೆಡಿ ಮಾಡ್ಕೊಂಡು ಫ್ಲಾಶ್ ಆನ್ ಮಾಡಿ ಮಾಡಿ ಕಣ್ಣೆಲ್ಲ ನೋಡ್ಬಿಡ್ದು, ಅದಕ್ಕೆ ಲೈಟ್ ಇರೋ ಹತ್ರನೇ ಬಂದ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಟ್ಟೆ. ನನ್ನ ಕಣ್ಣನ್ನು ಹೋಗಿಸ್ಬಿಟ್ಟ, ಹೋಗ್ಬಿಡ್ತು. ವಾಪಸ್ ಕರ್ಕೊಂಬರ್ತೀನಿ ರೀ. ದೇವ್ರಿಗೆ ಬೇಡ್ಕೊಂತ ಇದ್ದಾಳೆ, ಅಪ್ಪ ದೇವ್ರೆ ಅಟ್ಲೀಸ್ಟ್ ಫ್ರೈ ಆದ್ರೂ ಚೆನ್ನಾಗಿ ಬರಲಿ ಅಂತ. ಸೊ ದೇವ್ರಿಗೆ ಕೇಳ್ಕೊಂತ ಇದ್ದಾಳೆ. ನೋಡೋಣ ಫ್ರೈನ್ ಹೆಂಗ್ ಮಾಡ್ತಾಳೆ. ಫ್ರೈ ಆಲ್ಮೋಸ್ಟ್ ಚೆನ್ನಾಗೇ ಮಾಡ್ತಾಳೆ, ಏನಂದ್ರೆ ಉಪ್ಪು ಒಂಚೂರು ಜಾಸ್ತಿ ಮಾಡ್ಬಿಡ್ತಾಳೆ ಅಷ್ಟೇ. ಅದನ್ನ ಬಿಟ್ಟರೆ ಇದೆಲ್ಲ ಚೆನ್ನಾಗೇ ಮಾಡ್ತಾಳೆ. ಫ್ರೈ ದಮ್ ಬಿರಿಯಾನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಎಲ್ಲ ಮಾಡಿದಾಳೆ, ಬಟ್ ಬಿರಿಯಾನಿ ತುಂಬಾ ಸತಿ ಮಾಡಿದಾಳೆ, ಬಟ್ ದಮ್ ಬಿರಿಯಾನಿ ಫಸ್ಟ್ ಟೈಮ್. ಇದೆಲ್ಲ ಚೆನ್ನಾಗಿ ಬಂದಿದೆ. ಅದೇ ನನ್ಗೇನು ಡಿಸ್ಕೌಂಟ್ ಆಗ್ತಿರೋದು ಅಂದ್ರೆ ಅನ್ನ ಮಾತ್ರ ಅದೊಂದು ಚೆನ್ನಾಗಿ ಬಂದಿದೆ, ಸೈಕ್ ಆಗಿರೋದು ಅನಿಸುತ್ತೆ. ಇಲ್ಲೇನೋ ಇಟ್ಟಿದ್ದಾಳೆ ಫ್ರೈಗಂತೆ. ಇಷ್ಟೊತ್ತು ಸ್ಟವ್ನ ಆನಲ್ಲಿ ಇಟ್ಟಿದ್ಲು, ಹೊಗೆ ಹೋಗ್ತಾ ಇದೆ. ಇವಾಗ ಆಫ್ ಮಾಡ್ತಾವಳೆ. ಇವಾಗ ಹೇಳ್ತಾ ಇದ್ದಾಳೆ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕಂತೆ ಫ್ರೈಗೆ. ಮತ್ತು ಇಷ್ಟೊತ್ತು ನೆಕ್ಸ್ಟ್ ಸ್ಟವ್ನ ಆನಲ್ಲಿ ಇಟ್ಟಿದ್ಲು. ಸೈಕ್ ಔಟ್ ಅವಳು ದಮ್ ಬಿರಿಯಾನಿ ಕರೆಕ್ಟಾಗಿ ಬರ್ತಾಯಿಲ್ಲ ಅಂತ ಸೈಕ್ ಔಟ್ ಅವಳು. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸೀರಿಸ್ತಾವಳೆ. ನಾನು ತಿರುಗಿಸ್ತಾ ಇದ್ದೀನಿ, ನಾನು ಸ್ಟಿಪ್ ಮಾಡ್ತಾ ಇದ್ದೀನಿ. ನೋಡಿ ಮಿಕ್ಸಿಗೆ ಹಾಕೊಂತಾವಳು ಫ್ರೈಗೆ. ಫ್ರೈಗೆ ಅಂತ ರುಬ್ಕೊಂಡ್ಲು, ಅದು ನೀರೇ ಆಗೋಯ್ತು. ನೀರ್ ಹಾಕಿದ್ದ ಅದಕ್ಕೆ. ನೀರೇನಕ್ಕೆ ಹಾಕ್ದೆ? ಯಾರಾದ್ರೂ ಗ್ರೈಂಡ್ ಮಾಡ್ಬೇಕಾದ್ರೆ ನೀರ್ ಹಾಕ್ತಾರ? ಸ್ವಲ್ಪ ಲೈಟ್ ಆಗ್ಬೇಕು. ಕುಡಿಯೋ ನೀರ್ ತರ ಖಾರ ನೀರ್ ಮಾಡಿಕೊಳ್ಳೆ. ನಿನ್ನ ಮಾಡ್ತೀನಿ ಇವಾಗ, ನೋಡ್ತಾ ಇರಿ ನೀನು. ನೋಡಿ ನೋಡಿ ಆಲ್ಟರ್ ಬೇರೆ ಮಾಡ್ತಾವಳೆ. ಅದು ಏನ್ ಮಾಡ್ತಾವಳ ಗೊತ್ತಿಲ್ಲ. ಏನೇ ಮಾಡಿದ್ರು ಎಡವಟ್ ಆಗ್ತಾ ಇದೆ ಇವತ್ತು. ಟೇಸ್ಟ್ ಆದ್ರೂ ಚೆನ್ನಾಗಿ ಹೋದ್ರೆ ಸಾಕು. ಮತ್ತೆ ಇನ್ನೊಂದ್ಸತಿ ತಗೋತಿದ್ದಾಳೆ ಐಟಮ್ಸ್ನ. ಇದನ್ನೇ ಆಲ್ಟರ್ ಮಾಡ್ತೀಯಾ? ಅದು ನೋಡಿ ನೋಡಿ ನೋಡಿ, ಚಿಕ್ಕದಲ್ಲ, ನೀರ್ ಹಾಕ್ಲೇಬಾರ್ದು ಫಸ್ಟ್ ಆಫ್ ಆಲ್. ಅದು ಗ್ರೈಂಡ್ ಆದ್ಮೇಲೆ ನೋಡ್ಕೊಂಡು ನೀರ್ ಹಾಕ್ಬೇಕು. ಇವ್ರು ಜಾಸ್ತಿ ಹೇಳಿಲ್ವಾ? ಏನಾದ್ರು ಒಂದು ಎಡ್ವರ್ಟ್ ಮಾಡ್ತಾಳೆ, ಉಪ್ಪು ಜಾಸ್ತಿ ಮಾಡ್ತಾಳೆ, ಈ ತರ ನೀರ್ ಜಾಸ್ತಿ ಮಾಡ್ತಾಳೆ, ಅನ್ನ ಸೀರಿಸ್ಬಿಡ್ತಾಳೆ. ಇದೇ ಮಾಡೋದು ಇವಳು. ನೋಡೋಣ ಇವಾಗ ಏನ್ ಮಾಡ್ತಾಳೆ ನೋಡಿ. ಮತ್ತೆ ನೀರ್ ಹಾಕ್ತಾವಳೆ. ಗಲೀಜ್ ಪ್ರಶ್ನೆ ಅಲ್ಲ ಇವಾಗ. ನೀನ್ ಇದನ್ನ ಏನ್ ಮಾಡ್ತೇನೆ ನೋಡೋಣ. ಇಲ್ಲಿ ನೋಡಿ, ಇದು ಸೀರಿಸ್ತಾ ಐತಿ. ಆ ಬಾಕ್ಸ್ ಅಲ್ಲಿ ಅರ್ಧ ಬಾಕ್ಸ್ ಎಣ್ಣೆ ಇತ್ತು, ತವಕ್ಕತ್ ಬಂದು ಸುರಿದು ಬಿಟ್ಲು. ಇಲ್ಲಿ ನೋಡಿ, ಇದು ರೋಸ್ಟ್ ಆಗಿ ಹೋಗ್ತಾ ಐತೆ. ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಆಯಿಲ್ ಕಾಯ್ತಾ ಐತೆ. ಇಲ್ಲಿ ಎಣ್ಣೆ ಹಾಕವಳೆ. ಈ ಎಣ್ಣೆ ಟೇಸ್ಟ್ ನೋಡು, ಅನ್ನಕ್ಕೆ ಫುಲ್ ಆಗಬೇಕು ಅಂತ ಹೇಳ್ತಾವಳೆ. ಏನು ಹೇಳ್ತಾ ಇದೆಯೇ? ಇದು ಟೇಸ್ಟ್ ಅದಲ್ಲ. ನನ್ನ ತಮ್ಮನ ಸ್ಕಿಲ್ಸ್ ನೋಡಿ, ಎಲ್ಲ ಯಾವ್ಯಾವ ಆ್ಯಂಗಲಿಂದ ನೋಡಿದ್ದಾನೆ. ಇಲ್ಲೇ ಆ್ಯಂಗಲಿಂದ ಇಟ್ಕೊಂಡು ಏಳು ಮುಖ ಒಳ್ಳೆ ಎಳ್ಳೀರ್ ತಲೆ ಬಂದು ನಮ್ಗೆ ಬರ್ತಾ ಐತೆ. ಹತ್ರ ಬೇರೆ ಬರ್ತಾವಳು ಕ್ಲೋಸಪ್ ಅಲ್ಲಿ. ಸೌಂಡು ಫ್ರೈ ಮಾಡ್ತಾವಳೆ. ಇದು ಬಿರಿಯಾನಿ ಇದಾಗಿದೆ, ಫ್ರೈ ಇದಾಗ್ತಾ ಇದೆ. ಏನಕ್ಕೆ ಡಿಸ್ಟರ್ಬ್ ಮಾಡೋದು? ತುಂಬ ಅವಳಿಗೆ ಡಿಸ್ಟರ್ಬ್ ಮಾಡಿದ್ರೆ ಆದಮೇಲೆ ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಸೈಲೆಂಟಾಗಿ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಒಂದ್ಸತಿ ಎಲ್ಲ ನೀಟಾಗಿ ಆದಮೇಲೆ ನಾನು ಬಂದು ಟೇಸ್ಟ್ ಮಾಡ್ತೀನಿ. ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ, ಓಕೆನಾ? ಎಲ್ಲರದ್ದು ರಿಯಾಕ್ಷನು ತೊಗೊಳಲ್ಲ, ಓಕೆನಾ? ಸೊ ಸೌಂಡು ಚಿಕನ್ ಹಾಕಿದ್ದಾಳೆ, ಫ್ರೈ ಆಗ್ತಾ ಇದೆ ನೋಡಿ. ಚಿಕನ್ ಹಾಕೊಳ್ಳೆ.
ಸೊ ನೆಕ್ಸ್ಟ್ ಬಿರಿಯಾನಿ ಮಾಡ್ತಾಳೆ. ಬಿರಿಯಾನಿ ಅನ್ನ ಹಾಕಿದ್ಮೇಲೆ ತೋರಿಸ್ತೀನಿ. ಅದಾದಮೇಲೆ ಡಿಸ್ಟರ್ಬೇ ಮಾಡೋಕೆ ಹೋಗಲ್ಲ. ಒಂದೇ ಎಲ್ಲ ಆದಮೇಲೆ ನೀಟಾಗಿ ಟೇಸ್ಟ್ ಮಾಡ್ತೀನಿ ಬಂದ್ಬಿಟ್ಟು. ಚಿಕನ್ ಹಾಕಿರೋ ಟ್ರೈ ಮಾಡಿ. ಸೊ ಈ ಗ್ರೇವಿಗೆ ಅನ್ನ ಹಾಕ್ತಾ ಇದ್ದಾಳೆ ನೋಡಿ. ಅನ್ನ ಕಲರಿಂಗ್ ಬಂದಿದೆ. ಇದು ಆ್ಯಕ್ಚುಲಿ ಅಕ್ಕಿ ಮುಳ್ಮುಳ್ ಥರ ಬರಬೇಕಿತ್ತು. ಮುಳ್ಮುಳ್ ಥರ ಬಂದು ಆಮೇಲೆ ದಮ್ ಕಟ್ಟಬೇಕಿತ್ತು. ಇದರಲ್ಲಿ ಪ್ರೋಸೆಸ್ ಡಿಫ್ರೆಂಟ್ ಆಗಿದೆ. ಆಲ್ರೆಡಿ ಫ್ರೈ ಆಗಿದೆ, ಅನ್ನ ಮುದ್ದೆ ಆಗಿದೆ, ಕಲಿಸ್ಬಿಟ್ಟು ದಮ್ ಬಿರಿಯಾನಿ ಥರ ತಿನ್ನೋದು. ನೋಡಿ ಒಂದು ಲೇಯರು ಇನ್ನು ಒಂದು ಲೇಯರ್ ತಿಂತಿದ್ದಾರೆ. ಮತ್ತೊಂದು ಲೇಯರ್ ಆಯ್ತು. ಒಂದೇ ಆನಿಯನ್ನು ಉದ್ರುದ್ರಾಗಿರ್ಬೇಕು. ಈ ಕಬಾಬ್ ಬಿಡ್ತಾರಲ್ಲ ಹಂಗೆ ಬಿಡಬೇಕು. ಇಲ್ಲ ಆ್ಯಕ್ಚುಲಿ ಹೆಂಗೂ ಬಿಡ್ಬೋದು. ಇದು ನಾನು ಸ್ಪೂನಲ್ಲಿ ಹಾಕ್ತಾ ಇರೋದ್ರಿಂದ ಎಣ್ಣೆ ಜಾಸ್ತಿ ಹಾಕಿದ್ದೀನಿ. ಅದನ್ನೇ ತಂದು ನಾನು ಹೇಳ್ತಾ ಇರೋದು. ಆನಿಯನ್ ಒಂದು ಲೇಯರ್ ಹಾಕ್ಬೇಕಿತ್ತು ಪುಡಿ ಪುಡಿ. ಆಮೇಲೆ ಮತ್ತೆ ಸ್ವಲ್ಪ ಕೊತ್ತಂಬರಿ. ಸಣ್ಣ ಯಾರು ನೋಡು ಫೋನು ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟ್ ಲೇಯರ್ ಸೇಮ್ ರಿಪೀಟ್ ಅಗೇನ್. ಉದ್ರುದ್ರ ಬಂತಲ್ವಾ. ಗಡ್ಡೆ ಬರ್ತಾ ಇದೆ. ಉದ್ರುದ್ರು ಅಂತೆ. ಓಕೆ, ಇವಾಗ ಇದನ್ನ ಚೆನ್ನಾಗಿ ಸ್ವಲ್ಪ ಇದಕ್ಕೊಂಚೂರು ಕೊತ್ತಂಬರಿ ಆ್ಯಂಡ್ ಪುದೀನ ಮಿಕ್ಸ್ ಮಾಡಿಬಿಟ್ಟು ಹೋದ್ರು ಸರ್. ಓಕೆ, ಇವಾಗ ನೋಡೋಣ ಅದು ಹೆಂಗೆ ಬರ್ತೇ ಅಂತ. ಇವಾಗ ಮಿಕ್ಸಿಂಗ್ ಬಂದ್ಬಿಟ್ಟು ಅಕ್ಷಯ್ ಮಾಡ್ತಾನೆ. ಚಿಕನ್ ಫ್ರೈ ನಡೀತಾ ಇದೆ. ನಾವು ಮಿಕ್ಸ್ ಮಾಡ್ಕೊಡ್ಬೇಕಂದ್ರೆ ಮಿಕ್ಸ್ ಮಾಡ್ಕೊಡೋದು ಕೇಳ್ಕೊಂತ ಇದ್ದಾರೆ ಪಾಪ. ದಮ್ ಬಿರಿಯಾನಿಗೆ ಎಂಥ ಗತಿ ಬಂದಿದೆ ನೋಡಿ. ಒಳ್ಳೆ ಫ್ರೈಡ್ ರೈಸ್ ಥರ ಕಲಿಸ್ತಾ ಇದ್ದೀವಿ. ಇಷ್ಟೇ ಆಗೋಯ್ತಂತೆ ದಮ್. ಅಷ್ಟೇ ಅಷ್ಟೇ. ಆಕ್ಚುಲಿ ಅದು ನೀರು ಜಾಸ್ತಿ ಆಗಿರೋದ್ರಿಂದ ಅನ್ನ ಆಗಿದೆ. ಇಲ್ಲ ಅಂದ್ರೆ ದಮ್ ಹಾಕ್ಬೋದಿತ್ತು ಅದನ್ನ. ನೋಡಿ ಹಿಂಗೆ ಕಲಿಸ್ತಾ ಇದ್ದೀವಿ ಫ್ರೈಡ್ ರೈಸ್ ಥರ. ಇದೆ ರೈಸ್ ಕಮ್ಮಿ ಆಗಬೇಕಿತ್ತು ಅಷ್ಟೇ. ಉಪ್ಪು ಖಾರ ಎಲ್ಲ ಕಡಿಮೆ ಆಗ್ಬಿಟ್ಟೆ. ರೈಸ್ ಜಾಸ್ತಿ ಆಗಿದ್ದಕ್ಕೆ. ಸೋನು ಮಾಡಿರೋ ಟೇಸ್ಟ್ ಮಾಡಿ ಇಡ್ತೀನಿ ಇವಾಗ. ಫ್ರೈ ಚೆನ್ನಾಗಿದೆ, ಫ್ರೈ ಗುಡ್. ಇವಾಗ ಬಿರಿಯಾನಿ. ಆ್ಯಕ್ಚುಲಿ ಬಿರಿಯಾನಿ ಕೂಡ ಚೆನ್ನಾಗಿ ಬಂದಿದೆ. ಇದು ಒಳ್ಳೆ ಎಗ್ ರೈಸ್ ಮಾಡ್ದಂಗೆ ಕಲಿಸ್ಬಿಟ್ಟು ಮಾಡ್ತಾರಲ್ಲ ಹಂಗೆ ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಬಟ್ ಸ್ಟಿಲ್ ದಮ್ ಕಟ್ಟೋ ಥರ ಇನ್ನೂ ಅವಳು ಮಾಡೋದು ಕಲಿತ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಚೆನ್ನಾಗಿದೆ. ಇದು ನನ್ನ ಕಾಂಪ್ಲಿಮೆಂಟ್. ಶಿಷ್ಯ ಹೆಂಗಿದೆಯಾ? ಇಷ್ಟ ಆಯ್ತಾನು? ಚೆನ್ನಾಗಿದೆ. ಎಸ್, ಇದು ಒಂದು ದಮ್ ಬಿರಿಯಾನಿ ವ್ಲಾಗ್ ಆಗಿದೆ. ಒಂದು ದಮ್ ಬಿರಿಯಾನಿಯ ಕತೆ. ಆ್ಯಕ್ಚುಲಿ ಕುಕಿಂಗ್ ವೆಂಟ್ ರಾಂಗ್ ಇದು, ಬಟ್ ಸ್ಟಿಲ್ ರಾಂಗ್ ಆಗಿ ಹೋಗಿ ಕರೆಕ್ಟಾಗಿ ಬಂತು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಇದೇ ಥರ ಮುಂದಿನ ವ್ಲಾಗ್ಸಲ್ಲಿ ಬರ್ತಾ ಇರ್ತೀವಿ. ಏನಾದರೂ ಒಂದು ವಿಡಿಯೋ ಕುಕಿಂಗು ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಫ್ರಮ್ AK ಕುಟುಂಬ.